ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಶೇಷ ವ್ಲಾಗ್ನಲ್ಲಿ ನಮ್ಮ ಮನೆಯಲ್ಲಿ ನಡೆದಂತಹ ವರಮಹಾಲಕ್ಷ್ಮಿ ಹಬ್ಬದ ಸಿದ್ಧತೆ, ಮನೆಯ ಸ್ವಚ್ಛತೆ, ಅಲಂಕಾರ, ಹೂವಿನ ಅಲಂಕಾರ, ಮತ್ತೆ ಅದಕ್ಕೆ ಪೂಜೆಗೆ ಏನೇನೆಲ್ಲ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ, ಮತ್ತೆ ದೇವಿ ಪೂಜೆಗೆ ಏನೆಲ್ಲ ನೈವೇದ್ಯನ ಇಟ್ವಿ, ಈ ಒಂದು ಎಲ್ಲ ಒಂದು ಸುಂದರ ಕ್ಷಣಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬಾ ದಿನಗಳು ಆದ ನಂತರ ಮತ್ತೆ ನಾನು ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀವಿ. ನಾವು ನೈಟೇನ ಎಲ್ಲಾನು ಒಂದು ಪೂಜೆಗೆ ಸಿದ್ಧತೆಗಳನ್ನ ಮಾಡ್ಕೊಂಡ್ವಿ. ನಮ್ಮ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ದಯವಿಟ್ಟು ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಗೆ ಇನ್ನ ಏನೆಲ್ಲ ಒಂದು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡ್ಕೊಬೇಕು, ಯಾವ ರೀತಿ ಹಬ್ಬ ಮಾಡಬೇಕು ಅನ್ನೋದು ನಮಗೆ ನೀವು ತಿಳಿಸ್ಕೊಡಿ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ನಾವು ಒಂದು ವ್ರತದ ರೂಪದಲ್ಲಿ ಆಚರಣೆ ಮಾಡ್ತೀವಿ. ಆದ್ರೆ ಈಗ ಗೌರಿ ಹಬ್ಬ, ಗಣೇಶನ ಹಬ್ಬ ಮಾಡ್ತಾರೋ ಇಲ್ವಾ ಗೊತ್ತಿಲ್ಲ, ಪ್ರತಿಯೊಂದು ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಒಂದು ಆಚರಣೆ ಮಾಡ್ತಾರೆ. ಇದು ಒಂದು ವ್ರತ ಆಗಿದೆ, ಶ್ರದ್ಧಾ ಭಕ್ತಿಯಿಂದ ಮಾಡುವಂತಹ ವ್ರತ. ಕೆಲವೊಬ್ರು ವ್ರತ ಮಾಡ್ತಾರೆ, ಕೆಲವೊಬ್ರು ಪೂಜೆ ಮಾಡ್ತಾರೆ. ಇಲ್ಲಿ ನಾನು ವ್ರತ ಮಾಡ್ತಾ ಇಲ್ಲ, ಬರೀ ಪೂಜೆ ಮಾಡ್ತಾ ಇದ್ದೀನಿ. ನೀವು ಒಂದು ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕು ಅಂದ್ರೆ ಸುಮಾರು ಜನ ನಾನು ಎಷ್ಟೋ ಕಡೆ ನೋಡಿದ್ದೀನಿ, 15 ದಿನ 20 ದಿನದಿಂದ ಮನೆಯನ್ನ ಪೂರ್ತಿಯಾಗಿ ಸ್ವಚ್ಛಗೊಳಿಸಿ ಒಂದು ಸ್ಕರ್ಟನ್ ಕೂಡ ಬಿಡೋದಿಲ್ಲ, ಪ್ರತಿಯೊಂದನ್ನು ತೊಳೆದು ಎಲ್ಲ ಶುಚಿಯಾಗಿ ಇಟ್ಟು ಪಾಪ ಹಬ್ಬಕ್ಕೆ ಅಂತ ಪ್ರಿಪ್ರೇಷನ್ ಮಾಡ್ತಾರೆ. ಆದ್ರೆ ದೇವ್ರು ಚೆನ್ನಾಗಿ ಕಾಣ್ಲಿ, ನಮ್ಮ ಮನೆದು ಅಲಂಕಾರ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಹೊರಗಡೆಯಿಂದ ಯಾರನ್ನ ಕರೆಸ್ಬಿಟ್ಟು ರೆಡಿ ಮಾಡಿಸ್ತಾರೆ. ನೀವ್ ಇಷ್ಟೆಲ್ಲ ಮಾಡಿ ಅವರು ನಿಮ್ಗೆ ದೇವ್ರನ್ನ ರೆಡಿ ಮಾಡ್ಕೊಡ್ಬೇಕಾದ್ರೆ ಅವರು ನಿಮ್ಗೆ ಮಡಿಯಿಂದ ಆ ಒಂದು ಅಲಂಕಾರನ ಮಾಡ್ಕೊಡ್ತಾರೆ ಅಂತ ಹೇಗ್ ಅನ್ಕೊಂತೀರಾ? ನಿಮ್ ಕೈಯಲ್ಲಿ ಯಾವ ರೀತಿಯಾಗಿ ಆಗುತ್ತಾ ಅದೇ ರೀತಿಯಾಗಿ ನೀವು ಒಂದು ದೇವ್ರನ್ನ ರೆಡಿ ಮಾಡಿ. ಪ್ರತಿಯೊಬ್ರು ಮನೆಯಲ್ಲಿ ಹೆಣ್ಮಕ್ಳು ಇದ್ದೇ ಇರ್ತೀವಿ, ಸೀರೆನ ಉಟ್ಕೊಳೋದ್ ಬಂದೇ ಬರುತ್ತೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟ್ರ ಮಟ್ಟಿಗೆ ನಾವು ರೆಡಿ ಮಾಡ್ಬೇಕು. ನಾವು ನೈಟೇ ಎಲ್ಲಾನು ಮನೆಯಿಂದ ಈ ಒಂದು ಸೊಪ್ಪು ಮತ್ತೆ ತೋರಣಗಳನ್ನ ಎಲ್ಲ ಕಟ್ಟಿ ರೆಡಿ ಮಾಡಿ, ಸೀರೆ ಕೂಡ ನಾವು ಬಿಂದಿಗೆಗೆ ಸೀರೆನೆಲ್ಲ ಉಡಿಸಿ ರೆಡಿ ಮಾಡಿದೆ. ಆದ್ರೆ ತಟ್ಟೆಗಳು ಕೂಡ ಎಲ್ಲ ರೆಡಿ ಮಾಡಿಟ್ಟ. ನಾನು ಬೆಳಿಗ್ಗೆ ಈ ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಮನೆಯೆಲ್ಲ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಆನಂತರನೇ ಈ ಒಂದು ಕೆಲಸನ ಮಾಡ್ತಾ ಇದ್ದೀನಿ. ಮತ್ತೆ ಮಲಗಿ ಎದ್ರು ಕೂಡ ನಾನು ಮತ್ತೆ ಸ್ನಾನ ಮಾಡಿ ಕಳಸ ಇಟ್ಟು ಪೂಜೆನ ಮಾಡೋದು. ಬೆಳಿಗ್ಗೆ ಎದ್ದು ಈ ಎಲ್ಲ ಕೆಲಸ ಮಾಡ್ಕೊಂಡು ಅಡುಗೆ ತಿಂಡಿ ಮಾಡಿ ಮತ್ತೆ ನೈವೇದ್ಯಕ್ಕೆ ಇಡೋದಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳಿ ನಾನು ರಾತ್ರಿನೇ ತಟ್ಟೆಗೆಲ್ಲ ಜೋಡಿಸಿದ್ದೆ. ಬಟ್ ಹೂವ ಮತ್ತೆ ಕಳಸ ಪ್ರತಿಷ್ಠಾಪನೆ ಎರಡನ್ನ ಮಾತ್ರ ಬೆಳಿಗ್ಗೆ ಇಟ್ಕೊಂಡಿದ್ದೆ. ಸಲ ನನಗೂ ಕೂಡ ಒಬ್ಳಿಗೆ ಇದನ್ನ ರೆಡಿ ಮಾಡೋದಕ್ಕಾಗ್ಲಿಲ್ಲ. ನನ್ನ ತಂಗಿ ಕೂಡ ನೈಟೇ ಬಂದು ಅವಳು ಹೆಲ್ಪ್ ಮಾಡಿದ್ಲು. ಇಬ್ರು ಸೇರ್ಕೊಂಡು ಇದನ್ನ ರೆಡಿ ಮಾಡೋಕ್ಕೆ ಸುಮಾರು ನಮ್ಗೊಂದು 1 ಗಂಟೆ ಆಗೋಯ್ತು. ಯಾಕಂದ್ರೆ ಮನೆ ಕೆಲಸ ಊಟದ್ದು ಎಲ್ಲ ಮುಗಿಸಿ ಮತ್ತೆ ಮನೆ ಸ್ವಚ್ಛಗೊಳಿಸಿ ಇದನ್ನ ಮಾಡ್ಬೇಕಾದ್ರೆ ಲೇಟ್ ಆಯ್ತು. ನಾನು ಮಡ್ಲಕ್ಕಿ ಎಲ್ಲಾನು ತೆಗ್ದಿಟ್ಟಿದ್ದೆ. ಎಷ್ಟೋ ಜನಕ್ಕೆ ಈ ಮಡ್ಲಕ್ಕಿ ತೆಗ್ದಿಟ್ಟದನ್ನ ಏನ್ ಮಾಡ್ಬೇಕು ಅನ್ನೋ ಕನ್ಫ್ಯೂಸ್ ಇರುತ್ತೆ. ಕೆಲವೊಬ್ಬೊಬ್ರು ಮನೆಗೆ ಬಳಸ್ಕೊಂತಾರೆ, ಇನ್ನು ಕೆಲವೊಬ್ಬೊಬ್ರು ಮನೆ ಹತ್ರ ಇರುವಂತಹ ಒಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಇದನ್ನ ಕೊಡಬಹುದು. ಲಕ್ಷ್ಮೀ ದೇವಸ್ಥಾನ ಇಲ್ಲಾಂದ್ರೆ ಯಾವುದೇ ಆದ್ರೂ ಒಂದು ಹೆಣ್ಣು ದೇವರ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ನಾನು ಬೆಳಿಗ್ಗೆ ಎದ್ದು ಮತ್ತೆ ಸ್ನಾನ ಎಲ್ಲ ಮಾಡಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ನಾನು ಮಾಡಿದ್ದು ಪೂಜೆ 7:30 9 ಗಂಟೆ ಒಳಗೆ ಇರುವಂತಹ ಒಂದು ಮುಹೂರ್ತದಲ್ಲಿ ಒಂದು ಪೂಜೆನ ಕಳಸ ಪ್ರತಿಷ್ಠಾಪನೆ ಮಾಡಿ ಪೂಜೆನ ರೆಡಿ ಮಾಡಿದ್ವಿ. ನೈಟೇ ಎಲ್ಲ ನಾವು ರೆಡಿ ಮಾಡಿ ಇಟ್ಟಿದ್ರಿಂದ ನಮ್ಗೆ ಈಸಿ ಆಯ್ತು. ಬರೀ ನಾನು ದೀಪಕ್ಕೆ ಎಣ್ಣೆ ಮತ್ತೆ ಹೂವು ಹಾಕ್ಬಿಟ್ಟು ಕಳಸ ಪ್ರತಿಷ್ಠಾಪನೆ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪೂಜೆನ ಕಂಪ್ಲೀಟ್ ಮಾಡಿದೆ. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತಿದೆಯೋ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಇದೇ ತರದ ಇನ್ನ ಹೆಚ್ಚಿನ ವಿಡಿಯೋಗಳು ಮಾಡ್ಲಿಕ್ಕೆ ನಮಗೂ ಕೂಡ ಒಂದು
ಉತ್ಸಾಹ ಬಂದಂಗೆ ಆಗುತ್ತೆ. ಯಾಕಂದರೆ ನಾನು ಇತ್ತೀಚೆಗೆ ನಾನು ವಿಡಿಯೋ ಮಾಡೋದಕ್ಕೆ ಬೇಜಾರಾಗಿ ವಿಡಿಯೋಗಳನ್ನೇ ಮಾಡ್ತಾ ಇಲ್ಲ. ಈ ಥರ ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನ್ನು ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ಮಾತ್ರನೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಾನು ಕಳಸದೊಳಗಡೆ ಏನೇನೆಲ್ಲ ಹಾಕಿದೆ ಅಂದರೆ ಅದಕ್ಕೆ ಒಂದು ನೀವು ಗ್ರಂಥಿಗೆ ಅಂಗಡಿಲಿ ಹೋಗಿ ಕೇಳಿದ್ರೆ ಎಲ್ಲಾನು ಕೊಡ್ತಾರೆ ಕಳಸಕ್ಕೆ ಹಾಕುವಂತಹ ಸಾಮಾನು. ಅದಕ್ಕೆ ಮೊದಲಿಗೆ ನಾವು ಕವಡೆ ಮತ್ತು ಈ ಗುಲ್ಗಂಜಿ ಅಂತಾರಲ್ಲ ಅದನ್ನ ಕಂಪಲ್ಸರಿ ಹಾಕಿ ಜಾವದ ಪೌಡ್ರ್ ಹಾಕ್ಬೋದು. ಇನ್ನು ಕೆಲವೊಂದು ಬೇರ್ಗಳು ಲಾವಂಚ ಬೇರ್ ಕೊಡ್ತಾರೆ, ಅದು ಎಲ್ಲವನ್ನು ಹಾಕ್ಬಿಟ್ಟು ನಿಂಬೆಹಣ್ಣು ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕಿ ಲಕ್ಷ್ಮಿಯ ಒಂದು ಕಳಸನ ಪ್ರತಿಷ್ಠಾಪನೆ ಮಾಡಬೇಕು. ಅರಿಶಿನ ಕುಂಕುಮ ಅಕ್ಷತೆ ಹೂವು ಪ್ರತಿಯೊಂದನ್ನು ಕೂಡ ಅದರಲ್ಲಿ ಹಾಕ್ಬಿಟ್ಟು ನಾವು ಲಕ್ಷ್ಮಿನ ಕಳಸನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ನಾವು ನೈವೇದ್ಯಕ್ಕೆ ಇಡ್ತೀವಿ. ಬೆಳಗ್ಗೆನೇ ಎದ್ದವರು ಅಡುಗೆ ಮಾಡೋಕ್ಕೆ ಆಗಲಿಲ್ಲ ಅನ್ನೋಂತಹವರು ಈ ಒಂದು ಪಂಚಾಮೃತ ಅಭಿಷೇಕನ ಮೊದಲಿಗೆ ಮಾಡಿಬಿಟ್ಟು ಅದಕ್ಕೆ ನೈವೇದ್ಯನ ಇಟ್ಟು ಆನಂತರ ನೀವೇನು ಅಡುಗೆ ಮಾಡಿರ್ತೀರೋ ಅದನ್ನ ಎಡೆ ಹಾಕ್ಬೋದು. ಕೆಲವೊಬ್ರು ಹೇಳ್ತಾರೆ ಅದನ್ನೇ ಹಾಕ್ಬೇಕು ಇದನ್ನೇ ಹಾಕ್ಬೇಕು ಅಂತ. ಆ ಥರ ಏನೂ ಇಲ್ಲ. ನಮ್ಮ ಮನಸ್ಸಿಗೆ ನಮ್ಮ ಭಕ್ತಿ ಯಾವ ರೀತಿ ಇರುತ್ತೋ ಆ ರೀತಿಯಾದಂತಹ ಒಂದು ನೈವೇದ್ಯನ ಹಾಕ್ಬೋದು. ಎಲ್ಲಿ ಯಾವ ದೇವರು ನನಗೆ ಅದಿಷ್ಟ ಇದಿಷ್ಟ ಅಂತ ಕೇಳಿಲ್ಲ. ನನಗನ್ನಿಸ್ದಂಗೆ ಯಾವ ದೇವರು ಕೇಳೋದು ಇಲ್ಲ. ಅದೆಲ್ಲ ನಾವುಗಳು ಮಾಡ್ಕೊಂಡಿರೋಂತಹ ಆಚರಣೆ. ನಮ್ಮ ಶಕ್ತಿ ಅನುಸಾರ ಏನಿದೆಯೋ ಅದನ್ನು ಇಟ್ಟು ದೇವರಿಗೆ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ, ಒಂದು ಸಂತೋಷ ಆಗುತ್ತೆ. ನಮ್ಮ ಒಂದು ಧರ್ಮದಲ್ಲಿ ಮಾತ್ರನೇ ಈ ಥರದ ಒಂದು ಕೆಲವೊಂದು ಆಚರಣೆಗಳಿರೋದು. ನಾವೇ ಈ ಒಂದು ಧರ್ಮದಲ್ಲಿ ಹುಟ್ಟಿರೋರು ಎಷ್ಟೋ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ. ಎಷ್ಟೋ ಕಡೆ ಈ ವ್ರತ ಅಂದ್ರೇನು ಆಚರಣೆ ಅಂದ್ರೇನು ಅಂತ ಗೊತ್ತಿಲ್ಲ ಹೇಳಿ ಅವ್ರಿಗೆ ವಾದ ಕೂಡ ಮಾಡ್ತಾರೆ. ಏನಕ್ಕೆ ಮಾಡಬೇಕು ಹಂಗಾರೆ, ಅವ್ರಿಗೆಲ್ಲ ದೇವ್ರಿಲ್ವಾ, ಅವ್ರಿಗೆಲ್ಲ ಲಕ್ಷ್ಮಿ ಇಲ್ವಾ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ಅವರವರ ಭಕ್ತಿ. ನಮಗೆ ಹೇಗೆ ಅನ್ಸುತ್ತೋ ಅದನ್ನ ನಾವು ಕೂಡ ಆಚರಣೆನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವುದೇ ಪೂಜೆ ಆಗ್ಲಿ ವ್ರತ ಆಗ್ಲಿ ಅವ್ರು ಹೇಳಿರು ಇವ್ರು ಹೇಳಿರೋ ಆ ರೀತಿ ಮಾಡ್ಬೇಕು ಈ ರೀತಿ ಮಾಡ್ಬೇಕು ಅಂತ ಮಾಡೋದಿಲ್ಲ. ನಮ್ಮ ಮನ್ಸಿಗೆ ಯಾವ ರೀತಿ ಅನ್ಸುತ್ತೋ ಆ ರೀತಿಯಾಗಿ ಮಾಡ್ತೀವಿ. ಮತ್ತೆ ಮನ್ಸು ತುಂಬಾ ಕೊಳಕಿಟ್ಕೊಂಡು ಬರೀ ವ್ರತ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂದ್ರೆ ಆಗಲ್ಲ. ನಮ್ಮ ಮನ್ಸಿನ ಭಕ್ತಿಯಿಂದ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮನೆಯವರು ಕೂತು ಪೂಜೆ ಮಾಡಿದ್ರೆ ಸಾಕು, ಅದೇ ಒಂದು ದೊಡ್ಡ ವ್ರತ ಆಗುತ್ತೆ. ಕಟ್ಟಿಸ್ಕ ಅಕ್ಕ, ಅಕ್ಕ ಕಟ್ಟಿಸ್ಕ. ನಮ್ಮಮ್ಮ ಕಟ್ಟಿದ್ರು. ಸಿಸ್ಟರ್ 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 ನೋಡಿ ಅಲ್ಲಿ ಹಿಂಗೆ 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 ಹರಾಡುತ್ತೆ. ನಮ್ಮಮ್ಮ ಕಟ್ಟಿತ್ತು ಹರಾಡುತ್ತೆ. ನಮ್ಮಮ್ಮ ಕಟ್ಟಿತ್ತು ಕೊಡುತ್ತಿತ್ತು. ವಿಡಿಯೋ ಮತ್ತೆ ಕುಂಚಿರ್ತೀನಿ ಯಪ್ಪ. ಅಮ್ಮ ಹೇಳಿದ ತಕ್ಷಣ ಬಂದ್ಬಿಡ್ತಲ್ಲ. ಕಾಣಿಸ್ಕೊಂಡ್ರೆ ವಿಡಿಯೋ ಕತ್ರ ಯಾರಿಗೂ ಕಾಣಿಸಲ್ಲ. ಬಾಯ್. ಎಷ್ಟು ದುಡ್ಡು ನನಗೆ ಪಪ್ಪ ನಿನ್ ಬಡ್ಡಿ ದೊಡ್ಡಲ್ಲ. ಅದೇ ನೀನು ನನಗೆ ಕೊಡಬೇಕು. ನಂದ ಚಿಕ್ಕಪ್ಪ ಒಂದು 500 ಕೊಡ್ತಿದ್ ನನಗೆ. ಅದು ನೀನು ಕೊಡ್ತೀರ ಕೊಡು. ನನ್ನ ಹತ್ರ 500 ಅಡ್ಡಬೇಕಿರೋ ನನ್ನ ಹತ್ರ 2 ಇದಾವೆ. ನಾನು ಅವತ್ತು ಕೊಟ್ಟಿದ್ರೆ ನೀನು ಕೊಡ್ತಾನೆ ಇಲ್ಲ. ನಾನು ಹೋಗ್ಬಿಟ್ಟು ನಿನ್ ಕೀ ಹೇಳಿದ್ರೆ ಗೊತ್ತು, ಅದು ತೆಕ್ಕೊಂಡ್ಬಿಟ್ಟೆ ಹಾಕ್ಬಿಟ್ಟು ತೆಕ್ಕೊಂತೀನಿ.
ಈ ಸಲ ನಮಗ್ ಪೂಜೆ ಮಾಡ್ಬೇಕಾದ್ರೆ ಏನಪ್ಪ ಖುಷಿ ಅಂದ್ರೆ ನನ್ ಮಕ್ಳು ಇಬ್ರು ಒಂದ್ಸಲನು ಜಗಳ ಆಡದೆ ಖುಷಿಯಾಗಿ ಹಾಡ್ ಹೇಳ್ಕೊಂಡು ನಮ್ ಚಿಕ್ಕವಳು ಮನೆ ತುಂಬಾ ಓಡಾಡ್ತಾ ಲಕ್ಷ್ಮೀ ಬಾರಮ್ಮ ಅಂತ ಹಾಡ್ ಹೇಳ್ಕೊಂಡು ಖುಷಿಯಾಗಿ ಒಂದು ಪೂಜೆ ಮಾಡೋದು ನಮ್ಗೆ ಅದೇ ಒಂದು ಸಂತೋಷ ಆಯ್ತು. ಯಾಕಂದ್ರೆ ಅವಳು ಯಾವಾಗ ನೋಡಿದ್ರು ಮನೇಲಿ ಏನಾದ್ರು ಮಾಡ್ತೀವಿ ಅಂದ್ರೆ ಕಿರಿಕ್ ಮಾಡ್ತಾ ಇರೋಳು. ಈ ಸಲ ಮಾತ್ರ ಒಂದ್ ಚೂರು ಕಿರಿಕ್ ಮಾಡದೆ ಅವಳೇ ಹೋಗಿ ಸ್ನಾನ ಮಾಡ್ಕೊಂಬಂತು ಪೂಜೆ ಮುಗಿಯೋವರೆಗೂ ಒಂದ್ ಸ್ವಲ್ಪ ಯಾರತ್ರನು ಜಗಳ ಮಾಡ್ದೆ ಆರಾಮಾಗಿ ಖುಷಿಯಾಗಿ ಆಟ ಆಡ್ಕೊಂಡು ಪೂಜೆ ಮಾಡಿದ್ಲು. ಇದಕ್ಕಿನ್ನ ಇನ್ನೇನ್ ಬೇಕು ಭಕ್ತಿಯಲ್ಲಿ ನಮ್ಗೆ ಅಷ್ಟಕ್ಕೆ ಲಕ್ಷ್ಮಿ ಸಿಕ್ಕಷ್ಟ ಆಗೋಯ್ತು. ಮಕ್ಳು ಮನೇಲಿ ಅಳ್ತಾ ಇದ್ರೆ ಯಾವ ಪೂಜೆ ಮಾಡಿದ್ರು ಅದ್ರಲ್ಲಿ ಫಲನೇ ಸಿಗಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ನನ್ ಮಗಳು ಖುಷಿಯಾಗಿದ್ರೆ ನಮ್ಗೆ ಒಂಥರ ಖುಷಿ. ನೀನು ಹೋಗಿದಂಗ ನಾನು ಎದುರಿಸ್ತೀನಿ ಆಮೇಲೆ ಅದು ಬೇಕು ಅಂತ ಹೇಳ್ತಾನೆ. ತುಳಸಿ ಇಕ್ಕಿದ್ರ ಪಪ್ಪಲ್ಲಿ ಮತ್ತೆ ನೋಡಿ ಎಷ್ಟು ಹೊತ್ತಿನೈತಿ ಸರಿ ಆಯ್ತು. ನಾನು ತೆಗೆದ್ರೆ ನಿಮಿಷ ಸರಿ 2,000 3,000 4,000 5,000 6,000 7,000 8,000 9,000 10,000 11,000 ಸಾಲ ಇತ್ತು ಅಂತ ನಾನು 11,000 ಐತೆ ಗೊತ್ತಾ ಪಪ್ಪ ಲಕ್ಕುನ ನಿನಗೆ ಗೊತ್ತಿಲ್ವಾ ಪಪ್ಪ ನಾನು ಎಷ್ಟು ರಂಬಿಕ ನೀನೇ ಇಕ್ಕಿರೋದು ಬೇಗ ಪೂಜೆ ಮಾಡಿ ಅಮ್ಮ ಅವ್ರು ಇದು ಚಿಪ್ಪಾಚಿ ನಾನು ಸೆಕೆಂಡ್ ಪೂಜೆ ನಾನು ಅಲ್ಲೇ ಬಿಡಿ ತಗಮ್ಮ ಎರಡು ತಾನೆ ಅಮ್ಮ ತಗೋ ಇದು ಒಂದೇ ನಿಮಿಷ ಸಿಕ್ಕು ಕಂಡ್ರೆ ನಾನು ಸೆಕೆಂಡ್ ಪೂಜೆ ಮಾಡೋದು ಗಂಟ ಎಲ್ಲ ಅನ್ಸ್ತೀರ ಇದೈತೆ ಒಂದು ಉಭಯ ಸ್ಟಾರ್ಟ್ ಆಗಬೇಕಲ್ಲ ಕಮ್ಮಿ ನಾನು ಪೂಜೆ ಮಾಡೋದು ಬಿಡೋದಿಪ್ಪು ಅಮ್ಮ ಬೇಗ ಏನೇನು ಮಾಡ್ತೀವಿ ನಾವು ಮಾಡ್ಬೇಕಾ ಬದಾರೆ ಹರ ಕರ ಕರ ನಾನು ಬೇಗ ಬೇಕಾ ನಾನು ಬರ್ತೀನಿ ಅಷ್ಟೇ ಗಂಟೆ ಕೊಡಿ ಬೆಂಕಿ ಎತ್ಕೊಂತಿತ್ತು ಅಮ್ಮ ಬೆಂಕಿ ಎತ್ಕೊಂತಿತ್ತು ನೀನು ಮತ್ತೆ ಸೋಗಿದ್ಯಾ ಪೂಜೆ ಮಾಡ್ತಿದ್ದಮ್ಮ ನಾನು ಮಾಡು ಅಮ್ಮ ತಗೊಳಮ್ಮ ಇದನ್ನೆಲ್ಲ
ಇದನ್ನೇ ಮಾಡಿ ಅಮ್ಮ ಇನ್ನೇನ್ ಮಾಡ್ಬೇಕು ಅಷ್ಟೇ ಬನ್ನಿ. ಕೈ ಮುಚ್ಚಿ ಇದು ತಡಿಯಮ್ಮ ಇದು ನಾನು ನಿಂತ್ಕೊಂಡು ಆಗ್ತಿಲ್ಲ ಅದನ್ನ ಕೊಡ್ಲೆ ನೀವು ತಗೊಂಡ್ರಿ ಇಲ್ಲಿ ಮುಂದ್ಗಡೆ ಚಿಕನ್ ಇಟ್ಟಿದ್ದೀವಿ.